ಏನ್ ಆರಾಮ ಕೂತ್ಬಿಟ್ಟಿದ್ದೀರಿ? ಹಾ ಸರ್, ಏನ ಯೋಚನೆ ಮಾಡ್ತಿದ್ರೆ ಏನಾಯ್ತು? ಅದೇ ಏನೇ ಅಲ್ಲ, ಇದು ಈ ಖಾತಾ ಮಾಡಿಸ್ಬೇಕು ಸರ್. ಅಯ್ಯೋ, ಅದು ಕತೆ ಕಟ್ಕೊಳ್ಳೋ ನೀವು. ಈ ಸರ್ಕಾರನು ಚೆನ್ನಾಗಿದೆ, ಏನೋ ಈ ಖಾತಾ ಮನೆ ಕಳಿಸ್ತಾರಂತೆ, ನೀವು ಮನೆಗೆ ಹೋಗ್ಬೇಕಷ್ಟೇನ, ಅದೆಲ್ಲ ಬರಲ್ಲ. ಎಲ್ಲ ಜನಗಳಿಗೆ ಯಾಕ್ರಿ ಈ ತರ ಸಮಸ್ಯೆಗಳು, ತೊಂದರೆಗಳ್ರಿ? ಎಲ್ಲಿ ನೋಡಿದ್ರು ಮನೆನೂ ಕಟ್ಟಲ್ಲ, ಕರೆಂಟು ಕೊಡಲ್ಲ, ಆಗಲ್ಲ, ಈ ಕಾಲದಲ್ಲಿ ಆಗೋದೇ ಇಲ್ಲ. ಅದೇ ಏನು ಅದಕ್ಕೆ ಜನಗಳಿಗೆ ನಾವ್ ಹೇಳೋದು, ನೋಡಿ ಓಟ್ ಹಾಕ್ರಿ, ನೋಡಿ ಗೆಲ್ಲಿಸ್ರಿ ಅಂತ ಜನಗಳು ಕೇಳ್ತಾರ. ಇವಾಗ ಈ ಇತ್ತು ಖಾತಾ, ಬಿ ಆಯ್ತು, ಇವಾಗ ಈ ಅಂತೆ. ನಾಳೆ ಇನ್ ಯಾವ ಖಾತೆಗಳು ಬರುತ್ತೋ, ಏನೇನ್ ಆಗುತ್ತೋ ದೇವರಿಗೆ ಗೊತ್ತು. ಇಷ್ಟೊಂದು ಸಮಸ್ಯೆಗಳು ಎದುರಿಸ್ಬೇಕಂದ್ರೆ ತುಂಬಾ ಕಷ್ಟ. ಫಸ್ಟೇ ಕೆಲಸದಲ್ಲಿ ಪ್ರಾಬ್ಲಮ್, ಮನೆಗಳಲ್ಲಿ ಪ್ರಾಬ್ಲಮ್, ಏನೋ ತಲೆ ಕೆಟ್ಟೋಗಿದೆ. ಆ ಭಾಗನೇ ಮಾತಾಡ. ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಈಗ ಈ ಖಾತೆ ಎಲ್ಲ ಮಾಡ್ಕೊಂಡಿರೋಕೆ ಅದ್ ಮನೆಗ್ ಬರುತ್ತೆ, ಅದೆಲ್ಲ ಆಗದಿರೋ ಕತೆಗಳು. ಇವರು ಸರ್ಕಾರ ಅಲ್ಲಾರಿದೆ, ಏನೋ ಸರ್ಕಸ್ ತರ ಕಾಣಿಸ್ತದೆ. ಯಾಕೆ ಏನು ಕೇಳ್ತಾ ಇದೀನಿ ಅಂದ್ರೆ, ನೋಡಿ ನಾವೂನು ಜನಗಳು ತುಂಬಾ ಎಲ್ಲಿ ದುಡ್ಡು ಕೊಡ್ತಾರೋ ಓಟ್ಗಳು ಹಾಕೊಂಡು ಜನಗಳು ಯಾರನ್ನ ಗೆಲ್ಸ್ಬೇಕು, ಯಾವ ಸರ್ಕಾರನ ಬರಬೇಕು ಅಂತ ಜನಗಳಿಗೆ ಇನ್ನ